ಮುಖದಲ್ಲಿ ಕಪ್ಪು ಕಲೆ, ಗುಳ್ಳೆಗಳ, ಪಿಗ್ಮೆಂಟೇಷನ್, ಬಂಗು ಇವೆಲ್ಲ ಇದ್ದು ಬಿಟ್ರಂದ್ರೆ ಜೀವನಾನೇ ಬೇಡ ಅನ್ಸುತ್ತೆ ರೀ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಬೇಡಪ್ಪ ಅನ್ಸುತ್ತೆ. ಇಲ್ಲಿ ಆಫ್ಟರ್ ಆನ್ ಪಿಕ್ ನೀವು ಸ್ಟಾರ್ಟಿಂಗಿಗೆ ನೋಡಿದ್ರಲ್ಲ, ಸೂಪರ್ ಆಗಿರೋಂಥ ರಿಸಲ್ಟ್. ಬರೀ ಒಂದೇ ಯೂಸ್ ಒಳಗೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನಿಮ್ಮ ಏಜಿಂಗ್ ಸೈನ್ನ ಕಡಿಮೆ ಮಾಡುತ್ತೆ. ಅಂದರೆ ಚಿಕ್ಕ ವಯಸ್ಸೊಳಗೆ ಮುದುಕರಾದಂಗೆ ಕಾಣಿಸ್ತಿರ್ತೀವಿ. ಆಮೇಲೆ ನಮ್ಮ ಸ್ಕಿನ್ ಎಲ್ಲ ಟ್ಯಾನ್ ಆಗಿರುತ್ತೆ, ಪಿಂಪಲ್ಸ್ ಆಗಿರ್ತೈತಿ, ಭಂಗ್ ಆಗಿರ್ತೈತಿ. ಸೊ ಎಲ್ಲನೂ ತೆಗೆದು ಹಾಕಿ ಒಂದೇ ಯೂಸಲ್ಲಿ ಗ್ಲೋಯಿಂಗ್ ಸ್ಕಿನ್ ಕೊಡುವಂಥ ಸೂಪರ್ ಆಗಿರೋಂಥ ಹೋಮ್ ರೆಮಿಡಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ. ಇವಾಗ ಪಾರ್ಟಿ ವೇರಿಗೆಪ್ಪ ಅಂದ್ರೆ ಇವಾಗ ಪಾರ್ಟಿಗೆಲ್ಲ ಹೋಗ್ತಿರ್ತೀವಿ. ಇವಾಗ ಮದುವೆ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ಯಾವ, ವೆಡ್ಡಿಂಗ್ ಸೀಸನ್. ಸೂಪರ್ ಆಗಿರೋಂಥ ರಿಸಲ್ಟ್ ರೀ. ನೀವು ಇದನ್ನು ಯೂಸ್ ಮಾಡಿದ್ರೆ ಇಡೀ ಲೈಫ್ ಲಾಂಗ್, ಇಡೀ ಜೀವನ ಪೂರ್ತಿ ನೀವು ಪಾರ್ಲರ್ ಕಡೆ ಇಣಿಕಿ ಸಹಿತ ನೋಡೋದಿಲ್ಲ. ಅಷ್ಟೊಂದು ಒಳ್ಳೆ ಒಂದು ಮನೆ ಮದ್ರಿ ಇದು. ಸೊ ನೀವು ಇನ್ಸ್ಟೆಂಟಾಗಿ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡ್ಕೋಬಹುದು. ಯಾವುದೇ ಒಂದು ಪಾರ್ಲರ್ಗೆ ಹೋಗ್ದಂಗೆ, ಯಾವುದೇ ಒಂದು ದುಡ್ಡು ಖರ್ಚು ಮಾಡ್ಲಂಗೆ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಸೂಪರಾಗಿರುವಂಥ ಒಂದು ಗ್ಲೋಯಿಂಗ್ ಸ್ಕಿನ್ನ ಹೋಮ್ ರೆಮಿಡಿ ತೊಗೊಂಬಂದೀನಿ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಾನು ಇಲ್ಲಿ ಶಾಂಪೂ ತೊಗೊಂಡೀನಿ. ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ತೋರಿಸಾತೀನಿ. ಕ್ಲಿನಿಕ್ ಪ್ಲಸ್ ಶಾಂಪೂನ ಯಾಕೆ ತೊಗೊಂಡೇನಂದ್ರೆ, ನಾನು ಪ್ರತಿಯೊಂದು ಹಳ್ಳಿ ಒಳಗೆ, ಸಣ್ಣ ಸಣ್ಣ ಹಳ್ಳಿ ಒಳಗೆ ಸಹಿತ ಕ್ಲಿನಿಕ್ ಪ್ಲಸ್ ಶಾಂಪೂ ಭಾಳ ಈಸಿಯಾಗಿ ಸಿಗುತ್ತೆ. ಆಮೇಲೆ ಭಾಳ ಕಡಿಮೆ ಬೆಲೆಗೂ ಸಿಗುತ್ತೆ ರೀ. ನೀವು ಇದು ₹1 ಕೊಟ್ಟು ಇದನ್ನು ಖರೀದಿ ಮಾಡ್ಕೊಂಡು ಇದನ್ನು ಯೂಸ್ ಮಾಡಿದ್ರಂದ್ರೆ ನೀವು ಇಲ್ಲಿ ಸಾವಿರಾರು ರೂಪಾಯಿನ ಉಳಿಸಬಹುದು ರೀ. ಬರೀ ನೀವು ಫೇಶಿಯಲ್ ಅದು ಇದೇನಾರ ಮಾಡ್ಸಕ್ಕೆ ಹೋದ್ರೆ 10,000-15,000 ಇಲ್ಲದೆ ಮನೆಗೆ ಬರೋಂಗಿಲ್ಲ ಅವ್ರಿಗೆ ಕೊಟ್ಟು. ಹೌದಲ್ರಿ. ಇಲ್ಲಿ ಬರೀ ₹1 ಖರ್ಚೊಳಗೆ ನಾವಿಲ್ಲಿ ಸೂಪರಾಗಿರೋಂಥ ರಿಸಲ್ಟ್ನ ಮಾಡಿ ತೋರಿಸಾತೀನಿ. ಅಂದ್ರೆ ಒಂದು ಸೂಪರಾಗಿರೋಂಥ ಹೋಮ್ ರೆಮಿಡಿ ಮಾಡಿ ತೋರಿಸಾತೀನಿ. ಒಳ್ಳೆ ರಿಸಲ್ಟ್ ರೀ. ಕಣ್ಣು ಮುಂದೆ ಹೋಗ್ತಾವೆ, ಕಣ್ಣು ಮುಚ್ಚೋದೇ ಇಲ್ಲ, ನೀವು ಬಾಯಿನೂ ಮುಚ್ಚೋದಿಲ್ಲ. ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ರೀ. ನೀವು ಹೋಗಿ ಕಂಡಿ ಮುಂದೆ ನಿಂದಿರ್ತಿರಲ್ಲ, ವಾವ್ ಅನ್ನೋಷ್ಟು ಒಳ್ಳೆ ರಿಸಲ್ಟ್. ಫಸ್ಟ್ ಒಂದೇ ಯೂಸ್ ಒಳಗೆ ನಾನು ಕ್ಲಿನಿಕ್ ಪ್ಲಸ್ ಚಲೋತಂಗೆ ಒಂದು ಹರಿದು ಹಾಕ್ಕೊಂಡೀನಿ ಪ್ಯಾಕೆಟ್ನ. ಇದೆಲ್ಲ ಹಳ್ಳಿಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತೆ. ಅದಕ್ಕೆ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ತೊಗೊಂಡೀನಿ. ಇಲ್ಲಿ ಯಾವುದೇ ಒಂದು ನಾವು ಆ್ಯಡನ್ನು ಮಾಡ್ಲಿಕ್ಕತ್ತಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೇರ್ ಆ್ಯಂಡ್ ಲವ್ಲಿ. ಈ ಫೇರ್ ಆ್ಯಂಡ್ ಲವ್ಲಿ ನಾವು ಚಿಕ್ಕೋರಿಂದನೇ ಇದನ್ನು ಹಚ್ಕೊಂಡೇ ದೊಡ್ಡವರಾಗಿವಿ ರೀ. ಹೌದಲ್ರಿ. ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ನೀವು ಭಾಳ ಈಸಿಯಾಗಿ ಸಿಗ್ತೈತಿ. ಆಮೇಲೆ ಭಾಳ ಕಡಿಮೆ ಬೆಲೆಗೂ ಸಿಗ್ತೈತಿ. ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ಯಾವ ಫೌಂಡೇಶನ್ ಎಲ್ಲ ಮೇಕಪ್ ಮುಂದೆ ಫೇಲ್ ರೀ, ಎಲ್ಲ ಫೇಲ್. ಈ ಒಂದು ಫೇರ್ ಆ್ಯಂಡ್ ಲವ್ಲಿ ಇದು ಬಿಟ್ರೆ ನಮಗೆ. ಹೌದಲ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಇದೊಂಥರ ಫೌಂಡೇಶನ್, ಮೇಕಪ್, HD ಎಲ್ಲನೂ ರೀ. ಹೌದಲ್ರಿ. ಸೊ ನಾ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿನ ತೊಗೊಳಕತ್ತೇನೆ ಇವತ್ತು. ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡ್ರಿ, ಅದ್ರೊಳಗೆ ಹಾಕ್ಕೊಳ್ರಿ. ನಾ ಇಲ್ಲಿ ಕ್ವಾಂಟಿಟಿ ನೋಡಿರಿ ತೋರಿಸೀನಿ, ಅಷ್ಟೇ ತೊಗೊಳ್ರಿ. ಜಾಸ್ತಿ ಏನು ಬೇಕಂದ್ರೆ ತೊಗೋಬೋದು ನೀವು, ಕೈಗೆ ಅದು ಕಾಲಿಗೆ ಹಚ್ಕೋಬೇಕಂತಂದ್ರೆ. ಸೊ ನಾ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಮತ್ತು ಶಾಂಪೂನ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳತ್ತೀನಿ. ಇದನ್ನು ಎರಡೂ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ, ಅರ್ಧಂಬರ್ಧ ಆಗಬಾರ್ದಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬೇಸನ್ ಅಂದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ನಮ್ಮ ಬ್ಯೂಟಿ ಸೀಕ್ರೆಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗಿದ್ರೆ, ಮೊಡವೆಗಳಾಗಿದ್ರೆ ಅದನ್ನೆಲ್ಲ ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ ರೀ. ಗ್ಲೋಯಿಂಗ್ ಸ್ಕಿನ್ ಮಾಡೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದನ್ನು ನ್ಯಾಚುರಲ್ ಕ್ಲೆನ್ಸರ್ ಅಂತ ಸಹಿತ ಹೇಳ್ತಾರೆ. ಇದು ಬ್ಯೂಟಿ ಸೀಕ್ರೆಟ್ ರೀ. ಕಡಲೆ ಹಿಟ್ಟು ಯಾವಾಗಿದ್ರೂ ಗೊತ್ತಲೇ ಇದಿರುತ್ತೆ ನಿಮಗೆ. ಸೊ ಅದನ್ನು ಸಹಿತ ನಾನು ಇಲ್ಲೇ ಹಾಕ್ಕೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಸಕ್ಕರೆ. ಏನಪ್ಪ ಸಕ್ಕರೆ ಯಾಕೆ ಹಾಕತ್ತಾರೆ ಇವ್ರು ಅಂತ ಯೋಚನೆ ಮಾಡತ್ತೀರಿ. ಸಕ್ಕರೆ ಬಂದುಬಿಟ್ಟು ನಿಮಗೆ ಓಪನ್ ಪೋರ್ಸಸ್ ಆಗಿರ್ತಾವೆ ನೋಡ್ರಿ, ಮುಖದೊಳಗೆ ತೆಗ್ಗಾಗಿರ್ತಾವೆ. ಆಮೇಲೆ ಗುಳ್ಳಿ ಭಾಳ ಒಡೆದು ಅಲ್ಲಿ ತೆಗ್ಗಾಗಿರ್ತಾವೆ. ಆಮೇಲೆ ಕಲೆಗಳಾಗಿರ್ತಾವೆ. ಅದನ್ನೆಲ್ಲ ಮುಚ್ಚಿ ಅಲ್ಲಿ ಒಂದು ನಿಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡಿ, ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡಿ, ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ರೀ. ನಿಮ್ಮ ಸ್ಕಿನ್ನಲ್ಲಿ ಚಮಕ್ ಅಂದ್ರೆ ಒಂದು ಬ್ರೈಟ್ನಿಂಗ್ ಒಂದು ಎಫೆಕ್ಟ್ ಕೊಡುವಂಥ ಕೆಲಸ ಮಾಡುತ್ತೆ. ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ, ಹಾಕಿರಿ. ನಾ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕೋರಿ. ನಿಮ್ಮ ಮುಖದಲ್ಲಿ ಏಜಿಂಗ್ ಸೈನ್ ಆಗಿರ್ತಾವೆ, ಆಮೇಲೆ ಡಾರ್ಕ್ ಸ್ಪಾಟ್ ಇರ್ತಾವೆ, ಇವನ್ನೆಲ್ಲ ತೆಗೆದು ಹಾಕಿ ನಿಮಗೆ ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತೆ ರೀ. ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ರೀ ಇದು. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಡ್ರಿ. ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಲೋತಂಗೆ ಮಿಕ್ಸ್ ಮಾಡಿಕೊಡ್ರಿ. ಆಮೇಲೆ ಅರ್ಧಂಬರ್ಧ ನೋಡಿ ಹೋಗಬೇಡ್ರಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಾ, ಆಮೇಲೆ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಪ್ರಿಕಾಷನ್ ತೊಗೋಬೇಕಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೇಕಂತ ಸಹಿತ ಹೇಳೀನಿ. ಇದನ್ನು ಹಚ್ಕೊಂಡು ಹಂಗೆ ಓಡಾಡೋದಲ್ರಿ. ಆಮೇಲೆ ಹಚ್ಕೋಕ್ಕಿಂತ ಮುಂಚೆನೇ ಏನು ಮಾಡ್ಬೇಕಂತಲೂ ಹೇಳತ್ತೀನಿ, ನಾ ಇಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ. ಆಮೇಲೆ ಇದ್ರೊಳಗೆ ಇನ್ನೂ ಏನು ಮಿಕ್ಸ್ ಮಾಡಿ ಅಂತ ತೋರಿಸ್ಬೇಕಲ್ಲ ನಿಮಗೆ. ಮಾಡಿಲ್ಲ ಮಾಡೇವಿ ಅಂತಲೂ ತೋರಿಸ್ಬೇಕು. ಹೌದಲ್ರಿ. ಸೊ ನೋಡಿರಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾ ಇಲ್ಲಿ ಯಾವುದೇ ಮೇಕಪ್ ಮಾಡ್ಕೊಂಡಿಲ್ಲ, ನಿಮ್ಗೆ ಯಾವ ಡೌಟ್ ಬರೋದು ಬೇಡ. ಸೊ ಹಾಗಾಗಿ ಕೈಗೆ ಹಚ್ಚಿದ್ರೆ ನೀವು ಕೈಗೆ ಹಚ್ಚಿರಿ, ಮುಖಕ್ಕೆ ಹಚ್ಚಿರಿ ಅಂತ ಹೇಳ್ತೀರಿ. ಸೊ ಹಾಗಾಗಿ ಇಲ್ಲಿ ನಾನು ಫೇಸ್ಗೆ ಹಚ್ಚನೇ ತೋರಿಸಾತೀನಿ. ನನ್ನ ಫೇವ್ರೆಟ್ ಮಾಸ್ಕ್ ಅಂತ ಹೇಳ್ಬೋದು ರೀ ಇದು. ನಾನು ಇನ್ಸ್ಟೆಂಟಾಗಿ ಎಲ್ಲರೂ ನಂಗೆ ಬೇಕಪ್ಪ, ನನಗೆ ಗ್ಲೋಯಿಂಗ್ ಸ್ಕಿನ್ ಬೇಕು. ಇವಾಗ ನಮಗೆ ವೆಲ್ಫೇರ್ ಎಲ್ಲ ಇರ್ತಾವೆ ರೀ.
ಆವಾಗ ಹೋಗ್ಬೇಕಂತಂದ್ರೆ ನಿಮ್ಗೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಸ್ಕಿನ್ ಬೇಕಂದಾಗ ನಾನು ಇದನ್ನು ಯೂಸ್ ಮಾಡಿಬಿಡ್ತೀನಿ. ಒಂದು 10 ನಿಮಿಷ 15 ನಿಮಿಷ ಮುಂಚಿರ್ತಾ ಹೋಗುವಾಗೆಲ್ಲಾದರೂ ಫಂಕ್ಷನ್ಗೆಲ್ಲ ವೆಲ್ಫೇರ್ಗೆದು ಈ ಥರ ನಾನು ಯೂಸ್ ಮಾಡ್ತೀನಿ. ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ ರೀ. ನೀವು ಕೂಡ ಯೂಸ್ ಮಾಡಿದಾಗ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೌ ಆರ್ತೀರಿ ಏನಪ್ಪ ಗೊತ್ತೇ ಇರಲಿಲ್ಲ ನಮಗೆ ಅನ್ನೋಷ್ಟು ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತೆ ರೀ. ನಾ ಇಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೆ ನೀರಿಂತ್ರ. ಆಮೇಲೆ ನಾ ಇಲ್ಲಿ ಇದನ್ನು ಚಲೋತ್ನಂಗೆ ಹಚ್ಕೊಂಡು ಒಂದು 5 ನಿಮಿಷ ಬಿಡ್ರಿ. ಬಿಟ್ಟಾದ್ಮೇಲೆ ನಾ ಇಲ್ಲಿ ಯಾವ ರೀತಿ ಮಸಾಜ್ ಮಾಡತ್ತೀನಿ ನೋಡು, ಇದೇ ರೀತಿನ ಮಸಾಜ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ನಾರ್ಮಲ್ಲಾಗಿ ಹಗುರ ಕೈಯಿಂದ ಆರಾಮಾಗಿ ಜಂಟ್ಲಿ ಮಸಾಜ್ ಅಂತ ಹೇಳ್ತಾರಲ್ಲ, ಆರಾಮಾಗಿ ಮಸಾಜ್ ಮಾಡ್ಕೊಳ್ರಿ. ಭಾಳ ತಿಕ್ಕಬೇಡ್ರಿ. ನಾ ಆಮೇಲೆ ಯಾವ ರೀತಿ ಮಸಾಜ್ ಮಾಡತ್ತೀನಿ ಅದೇ ರೀತಿನ ಇದನ್ನು ಮಸಾಜ್ ಮಾಡ್ಕೊಳ್ರಿ. ಅಂದರೆ ನಿಮಗೆ ಸನ್ ಟ್ಯಾನ್ ಆಮೇಲೆ ಪಿಂಪಲ್ಸ್ ಎಲ್ಲ ಹೋಗ್ಬಿಡ್ತಾವೆ. ಆಮೇಲೆ ಜಾಸ್ತಿ ಪಿಂಪಲ್ಸ್ ಇದ್ದವ್ರಿಗೆ ಇನ್ನೊಂದು ಮಾತು ಹೇಳತ್ತೀನಿ ಕೇಳ್ರಿ. ಇಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಪಿಂಪಲ್ ಆಗಿರ್ತಾವೆ ಮುಖದ ಮೇಲೆ, ಅವ್ರು ಸ್ವಲ್ಪ ಕೊಬ್ಬರಿ ಎಣ್ಣೆ ಕರ್ಪೂರನ ಮಿಕ್ಸ್ ಮಾಡ್ಕೊಂಡು ಆ ದೊಡ್ಡ ದೊಡ್ಡ ಗುಳ್ಳೆ ಮೇಲೆ ಹಚ್ಕೊಂಡು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ನೀವು ಫೇಸ್ನ ವಾಶ್ ಮಾಡ್ಕೊಂಡು ಅಂದ್ರೆ ಡಲ್ಲಾಗಿ ಅದು ಪೂರ ಎಲ್ಲನೂ ಹೋಗಿಬಿಟ್ಟಿರುತ್ತೆ. ಇಷ್ಟೊಂದು ಸೂಪರಾಗಿಂಥ ರಿಸಲ್ಟ್. ಅದು ಕೂಡ ಅದನ್ನು ಸಹಿತ ಯೂಸ್ ಮಾಡ್ರಿ. ಅಂದ್ರೆ ದೊಡ್ಡ ದೊಡ್ಡ ಗುಳ್ಳೆ ಇದ್ದವ್ರಿಗೆ ಹೇಳತ್ತೀನಿ. ಸೊ ಇದು ನಾರ್ಮಲಾಗಿ ಇದನ್ನು ಯೂಸ್ ಮಾಡ್ಬೋದು. ಚಲೋತ್ತಂಗೆ ಮಸಾಜ್ ಮಾಡ್ಕೊಂಡು ಇದನ್ನು ಫೇಸ್ನ ವಾಶ್ ಮಾಡ್ಕೊಂಬಿಡ್ರಿ. ನಿಮ್ಮ ಮುಂದೆ ರಿಸಲ್ಟ್ ಐತಿ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಸಖತ್ತಾಗಿರೋಂಥ ರಿಸಲ್ಟ್. ಮುಖದಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದಾವಂತ ಅನ್ನೋರು ವಾರದಲ್ಲಿ 2ರಿಂದ 3 ಸರಿ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ವಾರದಲ್ಲಿ 1 ಸರಿ ಯೂಸ್ ಮಾಡ್ಕೊತ ಬಂದರೆ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋಲ್ಲ ಜೀವನ ಪರ್ಯಂತ. ಸೊ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.